ತ್ಯಾಗಭೋಗಸಮಾಯುಕ್ತಂ ವಾಗಣ್ಣಾರ್ಯ ಗುರುಂ ಭಜೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ನೆರೆದಿರುವಂತಹ ಎಲ್ಲ ವಿದ್ವಾಂಸರಿಗೆ ವಂದಿಸಿ, ಹರಿವಾಯುಗುರುಗಳನ್ನು ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಸ್ವಲ್ಪ ಹೊತ್ತು ಗೋಪಾಲದಾಸರ ಚಿಂತನೆಯನ್ನು, ಅವರ ಪದ್ಯಗಳ ಚಿಂತನೆ ಆಗಿರಬಹುದು, ಒಟ್ಟಾರೆ ಚಿಂತನೆಯನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನವನ್ನು ಮಾಡುತ್ತೆ. ಈಗಾಗಲೇ ಗೋಪಾಲಾಚಾರ್ಯರು ಮಾತಾಡಿ ಆಗಿದೆ. ಅವರು ಮಾತಾಡಿದ ಮೇಲೆ ಮತ್ತೆ ಮಾತಾಡಲಿಕ್ಕೆ ನಿಮಗೇನು ಉಳಿಸಿರೋದಿಲ್ಲ, ಏನೂ ಕೂಡ ಅಷ್ಟೆಲ್ಲ ಮಾತಾಗೋಗಿರುತ್ತೆ. ಆದರೂ ಅವರು ಆಡಿದ್ದನ್ನೇ ಒಂದಷ್ಟು ಮಾತುಗಳನ್ನು ಹೇಳೋ ಪ್ರಯತ್ನವನ್ನು ಮಾಡುತ್ತೇನೆ. ಗೋಪಾಲದಾಸರು ಅವರ ಜೀವನದಲ್ಲಿ ಆಗಿನ ಕಾಲದಲ್ಲೆಲ್ಲ ಹಾಗೇನೆ, ನೀವು ಸಾಮಾನ್ಯವಾಗಿ ಯಾವ ಪುರಾಣಗಳನ್ನು ತೆಗೆದು ನೋಡಿದರೂ ಕೂಡ ಬ್ರಾಹ್ಮಣರ ಕತೆ ಬಂತು ಅಂದ್ರೇ ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತಲೇ ಶುರುವಾಗ್ತದೆ. ಆಚಾರ್ಯ ಹೇಳಿದರು ಆಗಲೇ IT ಗಲಾಟೆ ಬಂತು. ಆಗಿನ ಕಾಲದಲ್ಲಿ ಇದ್ದದ್ದೇ ಹಾಗೆ, ಪುರಾಣದ ಕಾಲದಿಂದಲೂ ಕೂಡ ಬ್ರಾಹ್ಮಣರೆಲ್ಲರೂ ಕೂಡ ಬಡವರೇ. ಒಂದು ಊರಲ್ಲಿ ಒಬ್ಬ ಬಡ ಬ್ರಾಹ್ಮಣನಿದ್ದ ಅಂತಲೇ ಆರಂಭ, ಎಲ್ಲ ಕಥೆಗಳು ಕೂಡ ಸಾಮಾನ್ಯ. ಹೀಗೆ ಗೋಪಾಲದಾಸರಿಗೂ ಕೂಡ ಈ ಬಡತನ ಏನು ಬಿಟ್ಟಿರಲಿಲ್ಲ. ಅದೇ ಬಡತನದಲ್ಲಿ ಬಂದವರು ಅವರು ಕೂಡ. ಅವರು 4 ಜನ ಅಣ್ಣ ತಮ್ಮಂದಿರು. 4 ಜನ ಅಣ್ಣ ತಮ್ಮಂದಿರು ಕೂಡ ವಿಶೇಷವಾಗಿ, ಆದರೆ ಸಣ್ಣ ವಯಸ್ಸಿನಲ್ಲೇ ತಂದೆ ಕಾಲ ಆಗಿಬಿಡ್ತಾರೆ. ತಾಯಿ ವಿಧವೆ. ತಂದೆ ಮನೆಯವರೆಲ್ಲರೂ ಕೂಡ ಸೇರಿಕೊಂಡು ವಿಧವೆಗೆಲ್ಲಿ ಆಸ್ತಿ ಕೊಡಬೇಕಾಗ್ತದೋ ಏನೋ ಅಂತ ಮನೆಯಿಂದ ಹೊರಗೆ ಹಾಕ್ತಾರೆ. ಅವರು ಮನೆಯಿಂದ ಹೊರಗೆ ಹಾಕಿದರೆ ಎಲ್ಲಿ ಬದುಕಬೇಕು ಅಂತ ಬದುಕು ಕಟ್ಟಿಕೊಳ್ಳಲಿಕ್ಕೆ 4 ಜನ ಮಕ್ಕಳನ್ನು ಕರ್ಕೊಂಡು ಹೋಗಿ ಒದ್ದಾಡಿಕೊಂಡು ಮತ್ತೊಬ್ಬರ ಮನೆಯಲ್ಲಿ ಕೆಲಸವನ್ನು ಮಾಡಿಕೊಂಡು ಬಂದ ದವಸ ಧಾನ್ಯದಿಂದ ಅಡಿಗೆಯನ್ನು ಮಾಡಿ ಹಾಕಿ ಬೆಳೆಸಿದಂಥ ತಾಯಿ. ಗೋಪಾಲದಾಸರು ಬೆಳೆದದ್ದು ಹೀಗೆ. ಅವರು ಯಾರೋ ಒಬ್ಬರು, ಆ ಕಾಲದಲ್ಲೂ ಇರ್ತಾರೆ, ಯಾರೋ ಒಬ್ಬರು ಏನು ಮಾಡಿದ್ರಂತೆ, ಆ ತಾಯಿಗೆ 4 ಜನ ಮಕ್ಕಳಿದ್ದಾರೆ, ಹೇಗೆ ಬದುಕ್ತೀಯ ಏನೋ, ಸ್ವಲ್ಪ ಏನಾದರೂ ಧಾನ್ಯ ಸಿಕ್ಕರೆ ನೀನು ಬದುಕಬಹುದು, ಅದಕ್ಕೊಂದು ಗದ್ದೆ ಒಳಗೆ ಎಲ್ಲೋ ಒಂದು ಭಾಗದ ಗದ್ದೆ ನಿನಗೆ ಕೊಡ್ತೇನೆ ಅಂತ ಗದ್ದೆಯನ್ನು ಕೊಟ್ಟು ಅದರಲ್ಲಿ ಬೆಳೆ ಬೆಳೆಸುವ ಅಂತ ಹೇಳಿದ್ರಂತೆ. ಈ ತಾಯಿ ಯಾರೋ ಒಬ್ಬ ಕುಲಕರ್ಣಿಯವರ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತೆ. ಆ ಕುಲಕರ್ಣಿಗೆ ನನ್ನ ಮನೆಯಲ್ಲಿ ಕೆಲಸ ಮಾಡಿದರೆ ಊಟ ಹಾಕ್ತಿದ್ದೆ ಅಂತ ಸಂಬಳ ತಗೊಳ್ಳದೆ ಕೆಲಸ ಮಾಡ್ತಿದ್ಲು. ಇವತ್ತು ಅವಳಿಗೆ ವಿಶೇಷವಾಗಿ ಇದು ಸಿಕ್ಕಿದೆ, ಗದ್ದೆ ಸಿಕ್ಕಿದೆ. ಅಂದರೆ ಆ ಕಾಲದಲ್ಲಿ ಅವರಿಗೆಲ್ಲ ಹೇಗಿತ್ತು ಅಂದರೆ, ಬರೀ ನಿತ್ಯ ಬದುಕೋದು ಹೇಗೆ ಅಂತಂದರೆ ಬರೀ ಜೋಳದ ರೊಟ್ಟಿ ಅಥವಾ ಮುದ್ದೆ ಚಪಾತಿ ಇದನ್ನು ತಿನ್ಕೊಂಡು ಬದುಕೋದಷ್ಟೆ, ಇದಿದ್ದರೆ ಸಾಕಷ್ಟೆ. ಅವ್ರ ಮನೆಗಳಲ್ಲಿ ಏನಾದರೂ ಒಂದು ದಿವಸ ಅನ್ನವನ್ನು ದೇವರಿಗೆ ನೈವೇದ್ಯ ಮಾಡಿ ಊಟ ಮಾಡಿದರೆ ಅದೊಂದು ದೊಡ್ಡ ಹಬ್ಬದ ಊಟ ಅಂತ ಹೋಗೋದಂತೆ. ಬರೀ ಅನ್ನ ತಿಂದರೆ ಸಾಕು ಅಂತ, ಅಂಥ ಸ್ಥಿತಿ ಇತ್ತು. ಗದ್ದೆಯಲ್ಲಿ ಒಳ್ಳೆ ಫಸಲು ಬಂದು ಬೆಳೆ ಸಿಕ್ಕಾಗ ಇನ್ನೇನು ಅದನ್ನು ತಗೊಳ್ತಾರೆ ಅನ್ನೋ ಕಾಲಕ್ಕೆ ಆ ಕುಲಕರ್ಣಿ ಬಂದು ಹೇಳಿದಂತೆ, ಇದು ಸರ್ಕಾರಿ ನೀರನ್ನು ತೆಗೆದುಕೊಂಡು ಇದನ್ನು ಬೆಳೆದಿದ್ದಾರೆ, ಅಕ್ರಮವಾಗಿ ಬೆಳೆದದ್ದಿದು ಅಂತ ಅವರ ಮೇಲೆ ಆಪಾದನೆ ಹೊರಿಸಿ ಮಾಡಿ ಆ ಬಂದಂಥ ಧಾನ್ಯಗಳನ್ನೆಲ್ಲ ಕಸುಗೊಂಡು ಕೊಡದೇನೆ ಹಿಂಸೆ ಕೊಟ್ಟ. ಕೊನೆಗೆ ಗೋಪಾಲದಾಸರು ಒಂದು ಮಾತು ಹೇಳಿದ್ರಂತೆ, ಇನ್ನೂ ಆಗ ಬಾಗಣ್ಣರು. ಅವ್ರು ಹೇಳಿದ್ರಂತೆ, ಇಲ್ಲಮ್ಮ ಹೋಗಲಿ, ಬಿಟ್ಬಿಡು ಅವನನ್ನು, ಅವನೇ ತಿಂದು ಬದುಕಲಿ, ಈ ಎಲ್ಲ ಗದ್ದೆಯಲ್ಲಿ ಬೆಳೆದದ್ದನ್ನೆಲ್ಲ ಅವನೇ ತಿಂದು ಬದುಕಲಿ. ಇವತ್ತು ನಮಗೆ ಅಂದರೆ ನಿನಗೊಬ್ಬ ಮಕ್ಕಳಿದ್ದಾರೆ, ಮಕ್ಕಳಿಗೆ ಊಟಕ್ಕೆ ಹಾಕದೇನೆ ಇಷ್ಟು ಅನ್ಯಾಯ ಮಾಡುತ್ತಿದ್ದಾನೆ, ಅವನಿಗಿನ್ನ ಜೀವನದಲ್ಲಿ ಮಕ್ಕಳ ಬೆಲೆ ಗೊತ್ತಿಲ್ಲ, ಆದ್ದರಿಂದ ಅವನಿಗೆ ಮಕ್ಕಳೇ ಆಗೋದು ಬೇಡ ಅಂದ್ರಂತೆ. ಆಮೇಲೆ ಯಾವ ಸರೋವರದಿಂದ ನೀರು ತಗೊಂಡಿದ್ದೇನೆ ಅಂತ ಹೇಳಿದ್ನವನು ಆ ಸರೋವರದಲ್ಲಿ ನೀರೇ ಬರೋದು ಬೇಡ ಅಂತಂದರು. ಅವರು ಆಡಿದ ಮಾತಿದೆಯಲ್ವ, ವಾಚಮರ್ತೋನು ಧಾವತಿ ಅಂತ ಹೇಳುತ್ತಾರೆ. ಅವರು ಆಡಿದ ಮಾತು ಎಲ್ಲಿ ತನಕ ಅಂದರೆ ಇವತ್ತಿನ ತನಕ ಹೋದರೂ ಕೂಡ ಆ ಕೆರೆಯಲ್ಲಿ ನೀರಿಲ್ಲ ಇವತ್ತಿಗೂ. ಅಷ್ಟೇ ಅಲ್ಲ, ಅವರಿಗೆ ಸಂತಾನ ನಿಂತು ಹೋಗಿ ದೌಹಿತ್ರ ಸಂತತಿ ಎನ್ನುವಂಥದ್ದು ಬೆಳೀತೇ ಹೊರತು ಅವರ ಸಂತಾನ ಎನ್ನುವಂಥದ್ದು ಬರಲಿಲ್ಲಂತೆ. ಇದು ಗೋಪಾಲದಾಸರ ಮಹಿಮೆ. ಇಷ್ಟೆಲ್ಲ ಆಯ್ತಲ್ಲ, ಈ ಸಿದ್ಧಿ ಎನ್ನುವಂಥದ್ದು ಹೇಗೆ ಬಂತು ಅವರಿಗೆ? ಅವ್ರು ಆಡಿದ ಮಾತು ನಡೀತಿತ್ತಲ್ಲ, ಹೇಗೆ ನಡೀತಿತ್ತು ಈ ಮಾತು ಅಂತ ಕೇಳಿದರೆ
ಈಗಾಗಲೇ ಆಚಾರ್ಯ ಹೇಳಿದ್ರಲ್ಲ, ಗಾಯತ್ರಿಯ ಸಿದ್ಧಿ. ಗಾಯತ್ರಿ ಸಿದ್ಧಿ ಎಷ್ಟು ಗಾಯತ್ರಿ ಸಿದ್ಧಿ ಆಗೋಗಿತ್ತು ಅಂತಂದರೆ, ಆಗಿನ ಕಾಲಕ್ಕೆ ಇವರು ಗಾಯತ್ರಿ ಮಂತ್ರ ಜಪವನ್ನು ಯಾರೋ ಏನೋ ಉಪನಯನ ಮಾಡಿದ್ದು, ಪಾಪ ಯಾರೋ ಇನ್ನೊಬ್ಬ ತನ್ನ ಮಗನಿಗೆ ಮಾಡಬೇಕಾದ್ರೆ ಇವ್ರಿಗೂ ಒಂದು ಉಪನಯನ ಅಂತ ಮಾಡಿಬಿಟ್ರಷ್ಟೆ. ಹಾಗೆ ಮಾಡಿಸಿಕೊಂಡವರು ಗಾಯತ್ರಿ ಮಂತ್ರದ ಉಪದೇಶವನ್ನು ಪಡೆದು ನಿತ್ಯ ಗಾಯತ್ರಿ ಮಂತ್ರವನ್ನು ಅನನ್ಯವಾಗಿ ಜಪ ಮಾಡಿದವರು. ಅನನ್ಯವಾಗಿ ಆ ಅನನ್ಯವಾದ ಜಪಕ್ಕೆ ಭಗವಂತ ಒಲದದ್ದು ಎಷ್ಟು ಅಂತಂದರೆ, ಅವರು ಆಡಿದ ಮಾತು ಸತ್ಯ ಆಗ್ತಿತ್ತಂತೆ. ನೀವು ನೋಡಿರಬೇಕಾದ್ರೆ ಕೆಲವರು ಇರ್ತಾರೆ, ಯಾರಾದರೂ ಕೆಲವರೆಲ್ಲ ಭಾರೀ ದೊಡ್ಡ ಜ್ಯೋತಿಷಿಗಳು ಅಂತ ಹೆಸರು ಪಡೆದುಬಿಟ್ಟಿರ್ತಾರೆ. ಅವರೇನು ಕೇರಳಕ್ಕೆ ಹೋಗಿರೋದಿಲ್ಲ ಅಥವಾ ಯಾವುದೋ ದೊಡ್ಡ ದೊಡ್ಡ ಜ್ಯೋತಿಷ್ಯವನ್ನು ಅಧ್ಯಯನ ಮಾಡಿರೋದಿಲ್ಲ, ಏನಿಲ್ಲ. ಆದರೂ ಆಡಿದ್ದೆಲ್ಲ ಸತ್ಯ ಆಗ್ತಿರ್ತದೆ. ಅವ್ರು ಮುಂದೆ ಹೋಗಿ ಕ್ಯೂ ನಿಂತಿರ್ತಾರೆ ಎಲ್ಲರೂ ಕೂಡ. ಮತ್ತು ಜ್ಯೋತಿಷ್ಯ ಏನು ಓದಿರಲ್ಲ ಅವರು. ಅಲ್ಲಿ ಹೆಂಗೆ ಹೇಳ್ತೀರಿ ಇದೆಲ್ಲ ಅಂದರೆ, ಏನಿಲ್ಲ, ಬರೀ ಆಚಾರ್ಯ ಶಾಸ್ತ್ರ, ಗಾಯತ್ರಿ ಮಂತ್ರದ ಜಪ. ಇದನ್ನು ಭಕ್ತಿಯಿಂದ ಮಾಡಿದರೆ ನಾಲಿಗೆಯಲ್ಲಿ ಆಡಿದ ಮಾತು ಸತ್ಯ ಆಗುತ್ತೆ. ಆಡಿದ ಮಾತು ಸತ್ಯ ಆಗುತ್ತೆ. ಹಾಗೆ ಇವರು ಗೋಪಾಲದಾಸರು ಕೂಡ, ಬಾಗಣ್ಣರು ಆರಂಭದಲ್ಲಿ ಏನು ಜ್ಯೋತಿಷ್ಯ ಕಲ್ತವರಲ್ಲ, ಆದರೂ ಕೂಡ ಈ ಸಿದ್ಧಿ ಹೇಗೆ ಬಂತು ಅವರಿಗೆ ಅಂತಂದರೆ, ಅದೆಲ್ಲ ಬಂದದ್ದು ಗಾಯತ್ರಿ ಮಂತ್ರದ ಜಪದಿಂದ. ಎಲ್ಲಿ ತನಕ ಅಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಎದುರುಗಡೆ ಬಂದ ಅಂತ ಆದರೆ ಅವನ ಹಿಂದಿನ ಜನ್ಮ ಏನು, ಈಗ ಮುಂದೇನಾಗ್ತಾನೆ, ಮುಂದಿನ ಜನ್ಮ ಏನು ಅನ್ನೋದನ್ನು ಹೇಳಿಬಿಡ್ತಿದ್ರಂಥವ್ರು. ಆದ್ದರಿಂದಲೇ ಅವರಿಗೆ ಆಗತಾದಿ ತ್ರಿಕಾಲಜ್ಞಂ ಅಂತ ಹೆಸರು ಅವರಿಗೆ. ಆಗತಾದಿ ತ್ರಿಕಾಲಜ್ಞಂ. ಎಂಥ ಅದ್ಭುತ ಅವರು ಅಂತಂದರೆ, ಏನೇನು ನಡೀತದೆ, ಮುಂದೆ ನಡೆಯುವಂಥದ್ದು, ಹಿಂದೆ ನಡೆದದ್ದು ಎಲ್ಲವನ್ನು ಹೇಳುವಂಥ ಮಹಾತ್ಮರು. ಇವರು ಜಪಕ್ಕೆ ಕೂತಾಗ ಎಷ್ಟೋ ಜನ ತೊಂದರೆ ಕೊಡಲಿಕ್ಕೆ ಅಂತ ಬರ್ತಿದ್ರಂತೆ. ಯಾರೋ ಒಬ್ಬ ಭಾಳ ಜನ ಇವರು ಮೂಗು ಹಿಡ್ಕೊಂಡು ಅಥವಾ ಕಣ್ಣು ಮುಚ್ಚಿ ಧ್ಯಾನ ಮಾಡುತ್ತಾ ಇರಬೇಕಾದ್ರೆ, ಜಪ ಮಾಡುತ್ತಾ ಇರುವಾಗ ಜಪಕ್ಕೆ ಭಂಗ ಮಾಡಬೇಕು ಅಂತ ಅನೇಕ ಜನರು ಬಂದು ಹತ್ತಿರದಲ್ಲಿ ಶಬ್ದ ಮಾಡೋದು, ತೊಂದರೆ ಕೊಡೋದು, ಏನೇನೋ ಮಾಡುತ್ತಿದ್ದರು. ಎಷ್ಟು ಮಾಡಿದರೂ ಕೂಡ ಧೃತಿಗೆಡ್ತಿರಲಿಲ್ಲ. ಕೂತ್ರು ಹಾಗೆ ಗಟ್ಟಿಯಾಗಿ ಕೂಡ್ತಿದ್ರಂತೆ ಅಂಥ ಮಹಾತ್ಮರು. ಯಾರೋ ಒಬ್ಬ ಹೇಳಿದ್ನಂತೆ, ಈ ಬಾಗಣ್ಣನ ನಾನು ನೋಡಿಲ್ಲೇನು, ಎಂಥ ಜಪ ಮಾಡ್ತಾನೆ ನೋಡ್ತೀನಿ ಅಂತ ಮನೆಯಲ್ಲಿ ಕೊತ 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 ಕುದಿಯುವಂಥ ಬಿಸಿ ನೀರನ್ನು ತಂದು ಬಾಗಣ್ಣ ಜಪ ಮಾಡ್ತಾ ಇದ್ದರೆ ಮೈ ಮೇಲೆ ಸುರಿದ್ನಂತೆ. ಮೈ ಮೇಲೆ ಕೊತ ಕೊತ ಅಂತ ಕುದಿಯುವಂಥ ಬಿಸಿ ನೀರು ಹಾಕಿದರೆ ಒಂದು ಸ್ವಲ್ಪ ಆದರೂ ಕೂಡ ಶೇಕ್ ಆಗಬೇಕಲ್ಲ, ಅಲಗಾಡಬೇಕಲ್ಲ, ಅಲಗಾಡ್ಲೂ ಇಲ್ಲಂತೆ. ಹಾಗೇ ಕೂತಿದ್ರಂತೆ. ನೀರು ಹಾಕಿದ್ದು ಬಾಗಣ್ಣನ ಮೇಲೆ ಆದರೆ ಮೈಯೆಲ್ಲ ಉರಿದದ್ದು ಹಾಕಿದವನಿಗೆ ಉರಿದಿತ್ತಂತೆ. ಏನು ಅದ್ಭುತವಾಗಿರಬೇಕಲ್ಲ. ಇದು ಎಲ್ಲಿಂದ ಬಂತು ಇದು ಅಂದರೆ, ಗಾಯತ್ರಿ ಮಂತ್ರದ ಜಪ, ಗಾಯತ್ರಿ ಮಂತ್ರ. ಹಾಗಾಗಿ ಆ ಗಾಯಂತಂ ತ್ರಾಯತೆ ಯಸ್ಮಾತ್, ಆದ್ದರಿಂದ ಯಾರ್ಯಾರದನ್ನು ಗಾಯನ ಮಾಡುತ್ತಾರೋ ಅವರ ರಕ್ಷಣೆ ಅದೇ ಮಾಡುತ್ತದೆ, ಆ ಮಂತ್ರವೇ ಮಾಡುತ್ತದೆ. ಆ ಶಕ್ತಿ ಇದೆ ಅಂತದಕ್ಕೆ, ಅಷ್ಟು ಅದ್ಭುತವಾದದ್ದು. ಅಂಥ ಜಪವನ್ನು ಮಾಡಿ ಆಗತಾದಿ ತ್ರಿಕಾಲಜ್ಞರಾದವರು ಅಂತ ಹೇಳುತ್ತಾರೆ. ಇದು ಒಂದು ಅವರ ಸಿದ್ಧಿ ಇರುವಂಥದ್ದು. ಒಂದಾದರೆ ಇನ್ನೊಂದು ಅಂಶ ಏನು ಅಂತಂದರೆ, ಅವರು ಎಂಥ ಮಹಾತ್ಮರು ಅಂತಂದರೆ, ನಾವು ಯೋಚನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವಿಜಯದಾಸರ ಕಾಲದಲ್ಲಿ ವಿಜಯದಾಸರು ಊಟಕ್ಕೆ ಬರಬೇಕು ಅಂತ ಶ್ರೀನಿವಾಸಾಚಾರ್ಯರಿಗೆ ಕರೆದರೆ, ಶ್ರೀನಿವಾಸಾಚಾರ್ಯರು ದಾಸರು ಮಾಡಿದಂತಹ ಅಡಿಗೆ ಅವರ ಇದಕ್ಕೆ ಹೋಗಿ ನಾನೇನು ಊಟ ಮಾಡೋದು ಅಂತ ಅಹಮ್ಮಿನಿಂದ, ಇಲ್ಲ ನನಗೆ ಸ್ವಲ್ಪ ಹೊಟ್ಟೆ ನೋವು ಇದೆ, ಅದರಿಂದ ಬೇಗ ಊಟ ಮಾಡಿಬಿಡಬೇಕು, ನಾನು ಊಟ ಆಗೋಗಿದೆ ಅಂತ ಹೇಳಿ ಕಳಿಸಿದ್ರಂತೆ. ವಿಜಯದಾಸರಂದ್ರೆ ಹಾಗೆ ಆಗಲಿ ಪರವಾಗಿಲ್ಲ ಅಂದರು. ಹಾಗೆ ಆಗಿಬಿಡುತ್ತವ್ರು. ಹೊಟ್ಟೆ ನೋವು ತಡಿಲಿಕ್ಕಾಗಲಿಲ್ಲ, ಎಲ್ಲಿ ಹೋದರೂ ಕೂಡ ಆಗಲಿಲ್ಲ. ಕಡೆಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗದೆ, ಆಗಿನ ಕಾಲದಲ್ಲಿ ಆ ಕಡೆಯ ಪ್ರಾಂತ್ಯದಲ್ಲಿ ಯಾರಿಗೆ ಏನು ಸಮಸ್ಯೆ ಬಂದರೂ ಕೂಡ ಮೊದಲು ಹೋಗ್ತಾ ಇದ್ದದ್ದು ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋಗ್ತಿದೆ. ರಾಯರ ಬಳಿಯಲ್ಲಿ ಹೋಗಿ ನಿಂತುಕೊಂಡು ದಾಸರು ಕೇಳಿಕೊಳ್ತಾರೆ, ಸ್ವಾಮಿ ಈ ಉದರ ಬೇನೆಯನ್ನು ತಡಿಲಿಕ್ಕಾಗ್ತಾ ಇಲ್ಲ, ಏನು ತಿಂದರೂ ವಾಂತಿ ಆಗ್ತಾ ಇದೆ, ತಿಂದದ್ದು ಒಳಗೆ ಹೋಗ್ತಾ ಇಲ್ಲ, ಇಂಥ ನರಕ ಯಾತನೆ ಎನ್ನುವಂಥದ್ದು ನಾನು ಅನುಭವಿಸೇ ಇಲ್ಲ, ಏನು ತಪ್ಪು ಮಾಡಿದ್ದೀನೋ ಗೊತ್ತಿಲ್ಲ, ಏನು ರೋಗ ಬಂದಿದೆಯೋ ಗೊತ್ತಿಲ್ಲ ನನಗೆ. ಅವರೋಗವು ಎನಗೆ ದೇವಧನ್ವಂತ್ರಿ, ಎಂಥ ರೋಗ ಬಂದಿದೆಯೋ ಗೊತ್ತಿಲ್ಲ, ಧನ್ವಂತ್ರಿ ರಕ್ಷಣೆ ಮಾಡು, ರಾಯರೇ ನಿಮ್ಮ ಅಂತರ್ಯಾಮಿ ಆದಂಥ ಭಗವಂತ ನನ್ನನ್ನು ರಕ್ಷಣೆ ಮಾಡಲಿ ಅಂತ ಅವರನ್ನು ಕೇಳಿಕೊಳ್ಳುತ್ತಾರೆ. ರೋಗಹರನೇ ಭವ ಕಾ ಸಾಗರ, ರೋಗಹರನೇ ಕೃಪಾ ಸಾಗರ ಶ್ರೀಹರಿ ರಾಘವೇಂದ್ರ ಪರಿಪಾಲಿಸೋ. ಈ ಹಾಡನ್ನು ನನ್ನ ರೋಗಗಳನ್ನೆಲ್ಲ ಪರಿಹಾರ ಮಾಡತಕ್ಕಂಥವ್ರು ನೀವು,
ತಸ್ಯ ಕುಕ್ಷಿ ಗತಾದೋಷಾ ಸರ್ವೇ ನಶ್ಯಂತಿ ತತ್ಕ್ಷಣಾತ್ ಅಂತ ರಾಯರ ಸ್ತೋತ್ರದಿಂದ ಅಭಿಮಂತ್ರಣೆಯನ್ನು ಮಾಡಿ ನೀರು ಪಾನ ಮಾಡಿದರೆ ಸಾಕಂತೆ ರೋಗಗಳು ಪರಿಹಾರ ಆಗುತ್ತೆ, ನನ್ನ ರೋಗ ಪರಿಹಾರ ಮಾಡಿ ಅಂತ ರಾಯರನ್ನು ಕೇಳಿಕೊಂಡ್ರಂತೆ. ರಾಯರನ್ನು ಕೇಳಿಕೊಂಡಾಗ ನನಗೇನು ಬೇಡ ಸ್ವಾಮಿ, ನಿಮ್ಮ ಪಾದದ ದಾಸ್ಯ ಕೊಡಿ, ಇನ್ನೇನು ಬೇಡ ನನಗೆ, ಈ ರೋಗ ಒಂದು ವಾಸಿ ಆದರೆ ಸಾಕು, ನಿಮ್ಮ ಪಾದದ ಬಳಿಯಲ್ಲೇ ನಾನು ಕೂತ್ಕೊಳ್ತೇನೆ ಅಂತ ಕೇಳಿಕೊಳ್ಳುತ್ತಾರೆ. ನ ಭಾಗ್ಯಂ ಗುರೋ ದೇಹಿತೆ ಪಾದದಾಸ್ಯಂ ಅಂತ ನಿಮ್ಮ ಪಾದದ ದಾಸ್ಯ ಕೊಡಿ ಅಂತ ಕೇಳುವಾಗ ಅವರಿಗೆ ಸೂಚನೆ ಮಾಡಿದ್ರಂತೆ ರಾಯರು, ಸ್ವಪ್ನ ಸೂಚನೆ. ಆ ಸ್ವಪ್ನ ಸೂಚನೆಯಲ್ಲಿ ಹೇಳಿದ್ರಂತೆ, ನೀವು ವಿಜಯದಾಸರಿಗೆ ಅವಮಾನ ಮಾಡಿದ್ದೀರಿ, ವಿಜಯರಾಯರ ಬಳಿಗೆ ಹೋಗ್ರಿ, ನೀವು ಹೋದರೆ ನಿಮಗಿದೆಲ್ಲ ವಾಸಿ ಆಗತ್ತೆ ಅಂದರು. ಅವ್ರು ಅಂದುಕೊಳ್ಳುತ್ತಾರೆ, ಸ್ವಾಮಿ ಅವ್ರಿಗೆ ಅನಿಸ್ಬಿಟ್ಟಿತ್ತಾಗಲೇ ಇನ್ನು 1-2 ದಿವಸ ನಾ ಬದುಕೋದಷ್ಟೇ, ಇನ್ನು ನನ್ನ ಬದುಕಿಲ್ಲ. ಇಲ್ಲಿಂದ ವಿಜಯದಾಸರಿರೋ ಜಾಗಕ್ಕೆ ನಾನು ಹೋಗಬೇಕು ಅಂದರೆ ಆಗಿನ ಕಾಲದಲ್ಲಿ ಏನು ಹೋಗಬೇಕು ಅಂದ ಕೂಡಲೇ ಏನು ವೆಹಿಕಲ್ ಇತ್ತ ಏನಿರಲಿಲ್ಲ, ಬಂಡಿ ಕಟ್ಟಿಕೊಳ್ಬೇಕು, ಹೋಗಬೇಕು ಎತ್ತಿನ ಬಂಡಿಯಲ್ಲಿ. ಅಂಥ ಸ್ಥಿತಿಯಲ್ಲಿ ಹೋಗಬೇಕು ಅಂದರೆ ಹೇಗೋ ಹೋಗಲಿ ನಾನು, ಭಗವಂತ ರಾಯರೇ ಹೇಗೆ ಹೋಗಬೇಕು, ಅಲ್ಲಿ ತನಕ ನನ್ನ ಪ್ರಾಣ ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲಲ್ಲ ಅಂದರೆ ರಾಯರು ಹೇಳಿದರು, ನಿಮ್ಮ ಪ್ರಾಣಕ್ಕೆ ನಾನು ವಿಶ್ವಾಸವನ್ನು ಕೊಡ್ತೇನೆ, ಅದು ನನ್ನ ಭಾರ, ನೀವು ಹೋಗಿ ಬನ್ನಿ ಅಂತ ಕಳಿಸಿದ್ರಂತೆ ರಾಯರು. ಕಳಿಸಿದರೆ ಅಲ್ಲಿಂದ ವಿಜಯರಾಯರ ಬಳಿಗೆ ಬರ್ತಾರೆ. ವಿಜಯರಾಯರ ಬಳಿಗೆ ಬಂದು ವಿಜಯರಾಯರನ್ನು ಕೇಳಿದರೆ, ಸ್ವಾಮಿ ರಾಯರು ನನಗೆ ಸೂಚನೆ ಕೊಟ್ಟಿದ್ದಾರೆ ನಿಮ್ಮ ಬಳಿಗೆ ಬರಬೇಕು ಅಂತ. ಅದಕ್ಕೆ ಅವ್ರು ಹೇಳಿದರು, ನನ್ನ ಬಳಿಗಲ್ಲ, ಗೋಪಾಲದಾಸರ ಬಳಿಗೆ ಹೋಗ್ರಿ ಅಂದ್ರಂತೆ. ಗೋಪಾಲದಾಸರ ಬಳಿಗೆ ಹೋಗ್ರಿ ಅಂತಂದಾಗ ಆಯಿತು ಅಂತ ಅಲ್ಲಿಗೆ ಹೋಗುವಾಗಲೂ ಉಳಿತದೋ ಇಲ್ಲೋ ಪ್ರಾಣ ಗೊತ್ತಿಲ್ಲ, ಅಲ್ಲಿಂದ ಇಲ್ಲಿಗೆ ಬರೋದೇ ಕಷ್ಟ ಆಗಿತ್ತು, ಇನ್ನು ಅಲ್ಲಿಗೆ ಹೋಗಬೇಕಾದ್ರೆ ಪ್ರಾಣ ಉಳಿತದೋ ಇಲ್ಲೋ ಅಂದರೆ ವಿಜಯರಾಯರು ಹೇಳಿದರು, ಆ ಧನ್ವಂತರಿ ರಕ್ಷಣೆ ಮಾಡುತ್ತಾನೆ, ಹೋಗಿ ಬನ್ನಿ ಅಂತಂದರು. ಹೋಗ್ತಾರೆ. ಹೋದಾಗ ಅವರು ತಿರುಪತಿಗೆ ಹೋಗುವ ಉತ್ಸಾಹದಲ್ಲಿದ್ದರಂತೆ ಗೋಪಾಲದಾಸರು. ತಿರುಪತಿಗೆ ಹೋಗುವಂಥ ಉತ್ಸಾಹ ಆದರೂ ಆವತ್ತಿನ ದಿವಸ ಅಡಿಗೆ ಮಾಡ್ತಾಯಿದ್ರು, ಭಕ್ರಿ ತಡ್ತಾ ಇದ್ರಂಥವ್ರು. ಭಕ್ರಿ ತಟ್ಟುವಾಗ ಅಲ್ಲಿಗೆ ಹೋಗ್ತಾರೆ, ಸ್ವಾಮಿ ವಿಜಯರಾಯರು ನಿಮ್ಮ ಬಳಿ ಕಳಿಸಿದ್ದಾರೆ, ನನ್ನನ್ನು ಉದ್ಧಾರ ಮಾಡಿ ಅಂತ ಹೇಳಿದಾಗ, ನನ್ನ ಹೊಟ್ಟೆ ಬೇನೆಯನ್ನು ಪರಿಹಾರ ಮಾಡಿ ಅಂದರೆ ಬರೀ ಭಕ್ರಿ ತಟ್ಟಿದ್ರಷ್ಟೇ ಅವರು. ಆ ಭಕ್ರಿ ತಟ್ತಾ ಆ ಭಕ್ರಿಯಲ್ಲೇನೆ ಏನು ತುಂಬಿದ್ರೋ ಏನು ಕಥೆನೋ, ಎಂಥ ಶಕ್ತಿ ಇರಬೇಕು ನೋಡಿ, ಅದು ಎಂಥ ಶಕ್ತಿ. ಯಾಕೆ ಅಂದರೆ ಸಾಮಾನ್ಯ ಅಲ್ಲ ಇದೆಲ್ಲವೂ ಕೂಡ. ಏನಾದರೂ ಯಾರಾದರೂ ಬಂದು ಕೇಳಿದರೆ ಏನೋ ಒಂದು ಸ್ವಲ್ಪ ದಾನ ಕೊಡಿ ಅಥವಾ ಏನೋ ಸಾಲ ಕೊಡಿ ಅಂತ ಕೇಳಿದ್ರೇ ಕೊಡಬೇಕಾದ್ರೆ 10 ಸರ್ತಿ ಕೆಳಗಿಂದ ಮೇಲೆ ನೋಡ್ತೀವಿ ನಾವು. ಅಂಥದ್ರಲ್ಲಿ ಕೊಡ್ಬೋದು, ಬೇರೆ ಏನು ಬೇಕಾದರೂ ಕೊಡಬಹುದು. ಯಾರೋ ಬಟ್ಟೆ ಕೇಳಿದರೂ ಕೊಡಬಹುದು, ದುಡ್ಡು ಕೇಳಿದರೂ ಕೊಡಬಹುದು, ಏನು ಮನೆಯಲ್ಲಿ 4 ದಿವಸ ಇರ್ತಾರೆ ಅಂದರೆ ಬಿಟ್ಟು ಕೊಡ್ಬೋದು, ಬೇಕಾದರೆ ಇಷ್ಟೆಲ್ಲ ಮಾಡ್ಬೋದು. ಆದರೆ ತಮ್ಮ ಆಯುಷ್ಯದಲ್ಲಿ 40 ವರ್ಷದ ಆಯುಷ್ಯವನ್ನು ಧಾರೆ ಎರೆದು ಕೊಡಬೇಕು ಅಂದರೆ ಎಂಥ ಮಹಾತ್ಮರಾಗಿರಬೇಕು. ಅದಕ್ಕೆ ಜಗತ್ತಿನಲ್ಲಿ ಎಲ್ಲರಿಗೂ ಕೂಡ ಒಂದೊಂದು ತೋರಿಸಿದ್ರಂತೆ. ಭಾಳ ಜನ ಹೇಳ್ತಿದ್ರಂತೆ, ಆ ಕಾಲದಲ್ಲಿ ಬ್ರಾಹ್ಮಣರು ಅಂತಂದರೆ ಬ್ರಾಹ್ಮಣರು ಏನು ಮಾಡ್ತಾರೆ, ಪ್ರತಿ ಮನೆಗೆ ಹೋಗ್ತಾರೆ, ಭಿಕ್ಷಾಂ ದೇಹಿ ಅಂತಾರೆ, ಭಿಕ್ಷೆ ತಗೊಳ್ತಾರೆ. ಯಾರ ಮನೆಗೆ ಹೋದರೂ ಕೂಡ ಅವರು ಸ್ವಾಮಿ ದಾನ ಕೊಡ್ತೀವಿ ತೊಗೊಳ್ರಿ ಅಂತಾರೆ, ಕೈ ಒಡ್ಡುತ್ತಾರೆ. ಎಲ್ಲ ಬರೀ ಬ್ರಾಹ್ಮಣರು ಅಂತಂದರೆ ಬರೀ ತಗೊಳ್ಳಿಕ್ಕೆ ಮಾತ್ರ ಇವರು, ಯಾವತ್ತೂ ಕೈ ಎತ್ತಿ ಕೊಡುವವರಲ್ಲ ಇವರು ಅನ್ನುವಂಥ ಒಂದು ಅಪಕೀರ್ತಿ ಇತ್ತಂತೆ ಬ್ರಾಹ್ಮಣರಿಗೆ. ಆ ಕಾಲದಲ್ಲಿ ಗೋಪಾಲದಾಸರು ತಮ್ಮ 40 ವರ್ಷದ ಆಯುಷ್ಯವನ್ನು ಭಕ್ರಿಯಲ್ಲಿ ತುಂಬಿ, ನಾವು ಕೊಡೋದು ಅಂದರೆ ಇಹಕ್ಕೆ ಬೇಕಾಗಿರುವಂತಹ ಈ ಸಂಪತ್ತುಗಳನ್ನು ಕೊಡುವವರಲ್ಲ, ನಮಗೇನಾದರೂ ಅಂತಹ ಪ್ರಸಂಗ ಬಂದರೆ ನಮ್ಮ ಆಯುಷ್ಯವನ್ನೇ ನಾವು ಕೊಟ್ಟು ಅವರನ್ನು ಉದ್ಧಾರ ಮಾಡುತ್ತೇವೆ ಅನ್ನೋದನ್ನು ಜಗತ್ತಿಗೆ ತೋರಿಸಿದಂಥ ಮಹಾತ್ಮರು ಗೋಪಾಲದಾಸರು ಅಂತ ಹೇಳ್ತಾರೆ. ಅಂಥ ಮಹಾತ್ಮರು ಗೋಪಾಲದಾಸರು ಅವರ ಆಯುಷ್ಯವನ್ನು ತುಂಬಿಕೊಟ್ರಂತೆ. ಕೊಟ್ಟರೆ ಆ ಆಯುಷ್ಯವನ್ನು ಸ್ವೀಕಾರ ಮಾಡಿ ಅದರಿಂದ ಮುಂದೆ ಬೆಳೆದವರು ಜಗನ್ನಾಥದಾಸರು. ಜಗನ್ನಾಥದಾಸರು ಅವರ ಕೊನೆಯ ಕಾಲದಲ್ಲಿ ಬರೆದದ್ದು ಹರಿಕಥಾಮೃತ ಸಾರ. ಆ ಹರಿಕಥಾಮೃತ ಸಾರವನ್ನೆಲ್ಲ ಅವರ ಆಯುಷ್ಯದಲ್ಲೇ ಬರೆದಿರುವಂಥದ್ದು, ಗೋಪಾಲದಾಸರ ಆಯುಷ್ಯದಲ್ಲಿ ಬರೆದಿರುವಂಥದ್ದು. ಅವರು ಬರೆದಿರುವಂಥ ಏನು ಇಡೀ ಹರಿಕಥಾಮೃತ ಸಾರ ಎನ್ನುವಂಥದ್ದಿದೆ, ಆ ಹರಿಕಥಾಮೃತ ಸಾರ ಬಹಳ ಅದ್ಭುತವಾಗಿರುವಂಥದ್ದು. ಅದರಲ್ಲಿ ಒಂದು ಅವರ ಆಯುಷ್ಯದಿಂದ ಬಂದದ್ದು ಆ ದೃಷ್ಟಿಯಿಂದ ಹೇಳುತ್ತಾ ಇದ್ದೆ. ಒಂದು ಮಾತು ಹೇಳಿದ್ರಂತೆ, ಗೋಪಾಲದಾಸರಿಗೆ ಆಯುಷ್ಯವನ್ನು ಕೊಟ್ಟಾಗ, ಸ್ವಾಮಿ ನಿಮ್ಮ ಆಯುಷ್ಯದಿಂದ ಮುಂದೆ ನನ್ನ ಬದುಕಿದೆ, ನಿಮ್ಮ ಆಯುಷ್ಯದಿಂದ ಇರುವ ಬದುಕೇನಿದೆ ಒಂದು ಕ್ಷಣವೂ ಕೂಡ ವ್ಯರ್ಥ ಆಗದಂತೆ ಬದುಕ್ತೇನೆ ಅಂದರೆ. ಒಂದು ಕ್ಷಣ ವ್ಯರ್ಥ ಆಗಲ್ಲ ನಿಮ್ಮ ಆಯುಷ್ಯ, ಹಾಗೆ ಬದುಕ್ತೇನೆ ನಾನು, ಅದು ಏನಿದ್ರೂ ಪುಣ್ಯ ನಿಮಗೆ ಸೇರಿದ್ದು ಅಂತಂದ್ರಂತೆ. ಅದಕ್ಕೆ ನಾನು ಮುಂದೆ ಈ ಪ್ರತಿಜ್ಞೆ ಮಾಡಿದ್ದೇನೆ,
ಅದನ್ನು ನಿರ್ವಿಘ್ನವಾಗಿ ನಡೀಬೇಕು ಅಂತ ಆಶೀರ್ವಾದ ಮಾಡೋದು ನಿಮ್ಮ ಕೈಯಲ್ಲಿದೆ. ಯಾಕೆ? ನೀವೇ ಗಣಪತಿ. ಅದರಿಂದಾಗಿ ನೀವೇ ನನಗೆ ಅನುಗ್ರಹ ಮಾಡಿರಿ ಅಂತಂದರು. ಅವರನ್ನು ಪ್ರಾರ್ಥನೆ ಮಾಡಿಕೊಂಡು ಒಂದು ಕ್ಷಣ ವ್ಯರ್ಥ ಆಗದೆ ಬದುಕ್ತೇನೆ ಅಂತ ಹೇಳಿ ಬದುಕಿದಂಥ ಮಹಾತ್ಮರು ಪ್ರತಿ ಕ್ಷಣದಲ್ಲೂ ಕೂಡ ದೇವರೇ ಇದು ನಿನ್ನ ಪೂಜೆ ಅಂತ ಬದುಕ್ತೇನೆ ಅಂತ ಬದುಕಿದವರಂತೆ. ಒಂದೊಂದು ಕ್ಷಣವೂ ಕೂಡ ದೇವರ ಪೂಜೆ ಅಂತ. ಅದಕ್ಕೇನೆ ಈ ಇದರಲ್ಲಿ ಹರಿಕಥಾಮೃತಸಾರದಲ್ಲಿ ಒಂದು ಕಡೆಯಲ್ಲಿ ಹೇಳುವಾಗ ದೇವರ ಪೂಜೆ ಅನ್ನುವಂಥದ್ದು ಹೇಗೆ ಅಂದರೆ ಅನೇಕ ಪೂಜೆಗಳನ್ನು ಹೇಳುತ್ತಾರೆ. ಒಂದು ವಿಭೂತಿ ಸಂಧಿ ಅಂತ ಒಂದು ಸಂಧಿ ಇದೆ. ಆ ಸಂಧಿಯಲ್ಲಿ ಅನೇಕ ಪೂಜೆಗಳನ್ನು ಹೇಳ್ತಾ ಅದರಲ್ಲಿ ಇನ್ನೊಂದು ಬಹಳ ಅದ್ಭುತವಾಗಿರುವಂಥ ಒಂದು ಪೂಜೆಯನ್ನು ಹೇಳಿದ್ದಾರೆ. ಪಾಪ ಕರ್ಮವು ಪಾದುಕೆಗಳನ್ನು ಲೇಪನವು ಸತ್ಪುಣ್ಯ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಸುಮನೋವೃತ್ತಿಗಳು ಸುಮನಾಂ ಕೋಪಧೂಪವು ಭಕ್ತಿಭೂಷಣ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ದೀಪವೇ ಸುಜ್ಞಾನವಾರಾರ್ತಿಗಳೇ ಗುಣಕಥನ. ಇದು ದಾಸರು ಹೇಳಿದಂಥ ಮಾತು. ಎಂಥ ಮಾತು ನೋಡಿ, ಎಷ್ಟು ಅದ್ಭುತವಾಗಿದೆ ಅಂದರೆ ನಾವು ಇದನ್ನು ಅನುಭವಕ್ಕೆ ತಂದುಕೊಂಡ್ರೆ ಎಷ್ಟು ಅದ್ಭುತವಾಗಿದೆ. ನಾವು ಪ್ರತಿನಿತ್ಯವೂ ಪಾಪ ಮಾಡ್ತೇವೆ, ಬೇಡ ಅನ್ನುವಷ್ಟು ಪಾಪ ಮಾಡ್ತಿರ್ತೀವಿ. ಪುಣ್ಯ ಮಾಡೋದು ಬಹಳ ಕಡಿಮೆ, ವಿರಳ, ಪಾಪವೇ ಮಾಡೋದು. ಆದರೆ ಅದನ್ನು ಮಾಡಿದರೂ ಕೂಡ ದೇವರಿಗೆ ಸಮರ್ಪಣೆ ಮಾಡಿರಿ, ಅದರಿಂದ ಪುಣ್ಯ ಇದೆ ಅಂತಂದರು ದಾಸರು ಹೇಳ್ತಾರೆ. ಅದನ್ನೂ ಭಗವಂತನಿಗೆ ಸಮರ್ಪಣೆ ಮಾಡಿ ಅಂತಂದರು. ಹೇಗೆ ಸಮರ್ಪಣೆ ಮಾಡೋದು ಅಂತಂದರೆ ಪಾಪಕರ್ಮವು ಪಾದುಕೆಗಳೇನೆ ಅಂತಂದರು. ಪಾದುಕಗಳೇನೆ ಅಂದರೆ ನಾವು ನಮ್ಮ ಪಾಪಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಇದು ನಿನಗೆ ಪಾದುಕೆಯಾಗಿ ತೊಡಸ್ತಾ ಇದ್ದೇನೆ ಭಗವಂತ ಅಂತ ಕೊಡಬೇಕಂತೆ. ಏನು ಮಾಡ್ತಾನೆ ಪರಮಾತ್ಮ? ಪಾದುಕೆಗಳನ್ನು ಕೊಟ್ಟರೆ ಪಾದುಕೆಯನ್ನು ಪಾದಕ್ಕೆ ಹಾಕ್ಕೊಂಡು ಓಡಾಡ್ತಾನೆ. ಅಂದರೆ ಅರ್ಥ ಏನು ಅಂದರೆ ಅವನು ನಮ್ಮ ಪಾಪಗಳನ್ನು ಪಾದುಕೆಯಾಗಿ ಪಾದಕ್ಕೆ ಹಾಕಿಕೊಂಡ್ರೆ ಅದರಿಂದ ಓಡಾಡ್ತಿದ್ರೆ ಏನಾಗುತ್ತೆ? ಆ ಪಾದುಕೆಗಳು ಸವಿದು ಹೋಗುತ್ತೆ. ಹಾಗೆ ನಮ್ಮ ಪಾಪಗಳನ್ನೆಲ್ಲವನ್ನು ಕೂಡ ಸವಿಸಿ ಬಿಡ್ತಾನೆ ಭಗವಂತ ಅಂತ ಹಾಗೆ ಅನುಸಂಧಾನ ಮಾಡಿರಿ ಅಂತಂದರು. ಅಷ್ಟೇ ಅಲ್ಲ, ಇನ್ನು ಅನುಲೇಪನವು ಸತ್ಪುಣ್ಯ. ಅನುಲೇಪನವು ನಿತ್ಯವೂ ಕೂಡ ದೇವರಿಗೆ ಗಂಧ ಸಮರ್ಪಣೆ ಮಾಡ್ತೀವಲ್ಲ, ಗಂಧವನ್ನು ಹಚ್ಚುತ್ತೇವಲ್ವ, ಅದು ಏನಿದೆ ಅಲ್ಲ ಅದು ಸತ್ಪುಣ್ಯ, ಅದೇ ಪುಣ್ಯ ಅಂತ. ಅದು ಪುಣ್ಯ ಹೇಗೆ ಅಂತಂದರೆ ನೋಡಿ, ಗಂಧವನ್ನು ಇವತ್ತು ತೆಗೆದ್ವಿ, ದೇವರ ಮೇಲೆ ಇಟ್ಟಿವಿ, ಹಚ್ಚಿದ ಮೇಲೆ ಮತ್ತೆ ನಾಳೆಗೆ ಏನು ಮಾಡಬೇಕು? ಅದೇ ಗಂಧನ್ನೇ ಮತ್ತೆ ತೆಗೆಯೋದು, ಅದನ್ನೇ ಇಡೋದಾ? ಅಲ್ಲ, ಮತ್ತೇನು ಮಾಡಬೇಕು? ಹೊಸದಾಗಿ ಮತ್ತೊಮ್ಮೆ ಗಂಧ ತೆಗಿಬೇಕು. ಅಂದರೆ ಇವತ್ತು ನೀವು ಪುಣ್ಯ ಸಂಪಾದನೆ ಮಾಡಿದ್ದೇನೆ ಅಂತ ಅಂದುಕೊಂಡು ಇವತ್ತಿಗೆ ನಿಲ್ಲಿಸಬೇಡ್ರಿ, ಮತ್ತೆ ನಾಳೆಯೂ ಹೊಸ ಪುಣ್ಯವನ್ನು ಸಂಪಾದನೆ ಮಾಡಬೇಕು ಅನ್ನುವ ಅನುಸಂಧಾನವನ್ನು ಅದರಲ್ಲಿ ಕೊಟ್ಟು ಹೀಗೆ ಪ್ರತಿನಿತ್ಯವೂ ಕೂಡ ಈ ರೀತಿಯಲ್ಲಿ ಬದುಕಿ ಅಂತ ಹೇಳುತ್ತಾರೆ. ಇನ್ನು ಇದರ ಜೊತೆಗೆ ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಅಂತ. ಶಾಸ್ತ್ರಾಲಾಪನವೇ ಶ್ರೀ ತುಳಸಿ ಅಂದರೆ ಶಾಸ್ತ್ರಗಳನ್ನು ಆಲಾಪನೆ ಮಾಡೋದಿದೆಯಲ್ಲ, ಶಾಸ್ತ್ರಗಳನ್ನು ಹೇಳೋದು ಮಾಡೋದು ಇದೇ ಶ್ರೀ ತುಳಸಿ ಅಂತ. ಯಾಕೆ ಅಂದರೆ ತುಳಸಿಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕಲ್ಲ, ಇದಕ್ಕಿಂತ ದೊಡ್ಡದಿಲ್ಲ ರೀ ಪೂಜೆ, ಇದಕ್ಕಿಂತ ದೊಡ್ಡ ಪೂಜೆ ಇದೆ. ಎಲ್ಲಿ ತನಕ ಅಂತಂದರೆ ತುಳಸಿ ಇಲ್ಲ ಅಂದರೆ ಕಾಷ್ಟವನ್ನು ಏರಿಸಿ, ಕಾಷ್ಟವೂ ಇಲ್ಲ ಅಂದರೆ ಕೊನೆಗೊಂದು ಸರ್ತಿ ತುಳಸಿ ತುಳಸಿ ಅಂದರೆ ಸಾಕು, ಮಹಾಪುಣ್ಯ ಇದೆ. ಯಾಕೆ ಅಂದರೆ ಅದಕ್ಕೆ ತುಳಸಿ ಕೇಳ್ತಾಳಂತೆ. ತುಳಸಿ ಎಷ್ಟೋ ಹೂಗಳು ಬರ್ತಿರ್ತಾವೆ ದೇವರೇ ನಿನ್ನ ಹತ್ರಕ್ಕೆ, ಆದರೆ ನನಗೊಂದು ಸ್ಥಾನ ಕೊಡು ಅಂತ. ಯಾಕೆ ಅಂದರೆ ಅದಕ್ಕೆ ವೇದವ್ಯಾಸ ದೇವರನ್ನು ವರ್ಣನೆ ಮಾಡುವಾಗ ಒಂದು ಮಾತು ಹೇಳ್ತಾರೆ. ಅವರ ಕಿವಿಯಲ್ಲಿ ತುಳಸಿ ಇತ್ತಂತೆ. ಮಧ್ವಾಚಾರ್ಯರು ವೇದವ್ಯಾಸ ದೇವರ ದರ್ಶನ ಮಾಡಲಿಕ್ಕೆ ಹೋಗ್ತಾರೆ ದೊಡ್ಡಬದ್ರಿಗೆ, ಅಲ್ಲಿ ಕಿವಿಯಲ್ಲಿ ತುಳಸಿ ಇತ್ತಂತೆ. ತುಳಸಿ ಏನು ಮಾಡ್ತಾ ಇತ್ತು ಅಂದರೆ ಭಗವಂತನಿಗೆ ಕಿವಿಯಲ್ಲಿ ಕೂತ್ಕೊಂಡು ಹೇಳ್ತಿತ್ತಂತೆ, ಗುಟ್ಟು ಹೇಳ್ತಿತ್ತಂತೆ. ಏನು ಗುಟ್ಟು ಅಂದರೆ, ದೇವರೇ ನಿನ್ನ ಪಾದಕ್ಕೆ ಘಮಘಮ ಅಂತ ಪರಿಮಳಿಸುವಂಥ ಎಷ್ಟೋ ಪುಷ್ಪಗಳು ಬರ್ತಾವೆ, ಆದರೆ ಎಷ್ಟು ಪುಷ್ಪಗಳು ಬಂದರೂ ಕೂಡ ಆ ಎಲ್ಲ ಪುಷ್ಪಗಳಲ್ಲೂ ಕೂಡ ನನ್ನದೊಂದು ಹಿರಿಯ ಸ್ಥಾನ ನನಗಿರಬೇಕು, ಅದಕ್ಕೆ ನನಗೆ ಯಾವಾಗಲೂ ಆ ಸ್ಥಾನ ಕೊಡ್ತಾ ಇರು ಅನ್ನೋ ಹೇಳೋದಕ್ಕೋಸ್ಕರ ಕಿವಿಯಲ್ಲಿ ಕೂತಿತ್ತು ಅಂತ ಹೇಳ್ತಾರೆ. ಮಮನಾಥ ಪದಂ ನ ಮತ್ಸರಾತ್ ಜಲಜಾದ್ಯಾನಿ ಹರೇಯುರಿತ್ಯಲಂ ಉಪಕರ್ಣಮುಷ್ಯ ಭಾಸಿತ ತುಳಸಿ ಮಂತ್ರಯತೀವ ಲಾಳಿತ. ಇದೆಲ್ಲ ಹೇಳುತ್ತಾರೆ. ಹೀಗೆ ಶಾಸ್ತ್ರಾಲಾಪನ ಮಾಡೋದಿದೆಯಲ್ಲ, ಅದೇ ಭಗವಂತನಿಗೆ ಸಮರ್ಪಣೆ ಮಾಡುವಂಥ ತುಳಸಿ. ನಾವು ಮಾಡಲಿಲ್ಲ, ದೇವ್ರ ಪೂಜೆ ಮಾಡಲಿಲ್ಲ ಇವತ್ತು ಅಂತ ದುಃಖ ಪಡ್ಲಿಕ್ಕೆ ಹೋಗಬೇಡಿ. ಇಷ್ಟೊತ್ತು ತನಕ ಇಲ್ಲೆಲ್ಲ ಕೂತಂಥ ವಿದ್ವಾಂಸರು ನಿಮಗೆಲ್ಲ ಉಪದೇಶ ಮಾಡಿದ್ರಲ್ಲ, ಒಂದಷ್ಟು ಜ್ಞಾನಾರ್ಜನೆ ಮಾಡಿದ್ವಲ್ಲ, ಇದನ್ನು ಮಾಡಿದ್ದೇ ಪುಣ್ಯ ಅಂತ ತಿಳ್ಕೊಳ್ಳಿ. ಅದೇ ತುಳಸಿಯನ್ನು ಸಮರ್ಪಣೆ ಮಾಡಿ, ಅದು ದೇವ್ರ ಪೂಜೆ ಆಗೋಯ್ತು. ದೇವರಿಗೆ ಒಂದು ತುಳಸಿ ಪತ್ರವನ್ನು ಸಮರ್ಪಣೆ ಮಾಡಿದ್ದೀವಿ. ಏನು ಸಮರ್ಪಣೆ ಮಾಡಿದರೂ ಭಕ್ತಿಯಿಂದ ಮಾಡಿರಿ. ಪತ್ರಂ ಪುಷ್ಪಂ ಫಲಂ ತೋಯಂ, ಏನು ಮಾಡಿದರೂ ಕೂಡ ಅದನ್ನು ಮಾಡಿ. ಹೀಗೆ ಮಾಡಿದರೆ ಭಗವಂತ ಅನುಗ್ರಹ ಮಾಡುತ್ತಾನೆ. ಇನ್ನು
ಹೂಗಳು ಯಾವುದು ಅಂತಂದರೆ ಸುಮನೋ ವೃತ್ತಿಗಳು ಸುಮನ ಅಂತಂದರು. ಸುಮನೋ ವೃತ್ತಿಗಳು ನಮ್ಮ ಮನಸ್ಸು ಇದೆಯಲ್ವ, ಮನಸ್ಸು ಯಾವಾಗಲೂ ನಿರ್ಮಲವಾಗಿಡೋದು ಸುಮನೋ ವೃತ್ತಿಗಳು. ನಮ್ಮ ವೃತ್ತಿಗಳೆಲ್ಲವೂ ಕೂಡ ಪ್ರತಿ ಹಂತದಲ್ಲೂ ಕೂಡ, ಆಗಲೇ ಆಚಾರ್ಯ ಹೇಳಿದಂತೆ ನಾವು ಮಲಗಿದರೆ ದೇವರಿಗೆ ನಮಸ್ಕಾರ ಅಂತ ಅಂದ್ಕೊಳ್ಳಿ, ಹೆಜ್ಜೆಗಳಿಡ್ತಾ ಇದ್ದರೆ ಅದೆಲ್ಲ ದೇವರಿಗೆ ಪ್ರದಕ್ಷಿಣೆ ಅಂತ ಅಂದ್ಕೊಳ್ಳಿ, ನಾವು ಎಲ್ಲಾದರೂ ಕೂತ್ಕೊಂಡು ಎರಡು ಮಾತಾಡಿದರೆ ಸಕಲ ಮಾತುಗಳು ಕೂಡ ಭಗವಂತನನ್ನು ಅವನನ್ನೇ ಹೇಳ್ತಾವೆ ಅಂತ ತಿಳ್ಕೊಂಡು, ನಾಮಾನಿ ಸರ್ವಾಣಿ ಯಮಾವಿಶಂತಿ, ಎಲ್ಲವೂ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತದೆ ಅಂತ ತಿಳ್ಕೊಂಬಿಡಿ. ಇದು ದೊಡ್ಡ ದೇವರ ಪೂಜೆ ಅಂತಂದರು. ಎಂಥ ಸುಲಭವಾದಂಥ ಪೂಜೆಯನ್ನು ಹೇಳಿದ್ದಾರೆ. ಈ ರೀತಿಯಲ್ಲಿ ಬದುಕಿ ಇನ್ನು ಭಗವಂತನಿಗೆ ಧೂಪ ಸಮರ್ಪಣೆ ಮಾಡಬೇಕಲ್ಲ. ಏನು ಧೂಪ ಅಂದರೆ ಕೋಪವೇ ಧೂಪ ಅಂತಂದರು. ಕೋಪ ಧೂಪವು ಅಂತ. ಕೋಪ ಧೂಪವು ಅಂತಂದರೆ ಇದು ಭಾಳ ವಿಚಿತ್ರ. ಇದು ಹೇಗೆ ಸಮರ್ಪಣೆ ಮಾಡಬೇಕು ಅಂತ ಗೊತ್ತಾಗಲ್ಲ ನಮಗೆ. ಕೋಪ ಧೂಪವು ಅಂದರೆ ನಿತ್ಯ ಉಪ್ಪು ಖಾರ ತಿಂದಿರ್ತೀರಿ, ಬೇಡ ಅಂದರೂ ಕೂಡ ಕೋಪ ಬರ್ತಾನೆ ಇರ್ತದೆ. ಆದರೆ ಕೋಪ ಧೂಪವು ಅಂತಂದರೆ ಹೇಗಿರಬೇಕು ಕೋಪ ಧೂಪ ಅನ್ನೋದು ಅಂದರೆ, ಕೋಪ ಬರಬೇಕಂತೆ. ಹೇಗಿರಬೇಕು ಅಂದರೆ ಧೂಪದಂತೆ ಇರಬೇಕು ಅಂತ. ಧೂಪದಂತೆ ಸಮರ್ಪಣೆ ಮಾಡಿ. ಧೂಪ ಇದೆಯಲ್ವ, ನೀವು ಧೂಪ ಕೆಂಡವನ್ನು ಹಿಡ್ಕೊಂಡಿರ್ತೀರ, ಅದರ ಮೇಲೆ ಒಂದು ಅದಕ್ಕೆ ಸಾಂಬ್ರಾಣಿ ಹಾಕಿದರೆ ಅದರಿಂದ ಹೊಗೆ ಬರ್ತದೆ. ಎಷ್ಟೊತ್ತು ಹೊಗೆ ಬರ್ತದೆ? ಎಷ್ಟೊತ್ತು ಬರ್ತದೆ? ಗಂಟೆಗಟ್ಟಲೆ ಬರ್ತಿರ್ತದೆ. ಅದು ಇಲ್ಲಿ ಹೀಗೆ ಎತ್ತೋದ್ರೊಳಗೆ ಹೊಗೆ ನಿಂತು ಹೋಗಿಬಿಟ್ಟಿರ್ತದೆ. ಹಾಗಿರ್ತದೆ. ಅಂದರೆ ನಿಮ್ಮ ಕೋಪ ಎನ್ನುವುದು ಹೇಗಿರಬೇಕು ಅಂದರೆ ಧೂಪದಂತೆ ಇರಬೇಕು. ಇದೇ ಧೂಪ ಸಮರ್ಪಣೆ ಅಂದರೆ. ನಿಮ್ಮ ಕೋಪ ಧೂಪದಂತೆ ಇರಬೇಕು ಅಂತಂದರೆ, ಧೂಪ ಹೇಗೆ ಒಂದು ಕ್ಷಣ ಮಾತ್ರ ಬಂದು ಹೋಗುತ್ತೆ ಹಾಗೆ ಕೋಪ ಇರಬೇಕು. ಕೋಪ ಬಹಳ ಹೊತ್ತಿರಬಾರದು ಅಂತ ಹೇಳುತ್ತಾರೆ. ಅದರಿಂದ ಕೋಪ ಅನ್ನೋದು ಕ್ಷಣ ಮಾತ್ರಕ್ಕೆ ಹೋಗಿಬಿಡಬೇಕಂತೆ. ಒಳ್ಳೆಯ ವಿಷಯದಲ್ಲಿ ಕೋಪಗಳು ಸ್ವಲ್ಪ ಲಾಂಗ್ ಟೈಮ್ ಇರಲಿ, ಪರವಾಗಿಲ್ಲ. ಆದರೆ ಸಾಮಾನ್ಯವಾಗಿ ಇರೋದು ಹೇಗೆ ಅಂದರೆ ಉತ್ತಮ ನಮ್ಮ ಕ್ಷಣಕೋಪ ಸ್ಯಾತ್ ಅಂತ. ಉತ್ತಮರ ಕೋಪ ಎನ್ನುವುದು ಹೇಗಿರುತ್ತೆ ಅಂತಂದರೆ ಒಂದು ಕ್ಷಣ ಮಾತ್ರ ಇರುತ್ತಂತೆ, ಕ್ಷಣ ಮಾತ್ರ. ನನಗೆ ಯಾವಾಗಲೂ ಈ ಮಾತು ಹೇಳುವಾಗ ನಮ್ಮ ಗುರುಗಳು ನೆನಪಾಗೋರು. ನಮಗೆ ನಮ್ಮ ಪೇಜಾವರ ಸ್ವಾಮಿಗಳಿದ್ದರು. ಕೋಪ ಬರ್ತಿತ್ತು ಅವ್ರಿಗೆ ಯಾವಾಗಾದರೂ ಒಂದೊಂದು ಸರ್ತಿ ಬಂದರೆ ಒಂದು ಕ್ಷಣ ಅಷ್ಟೇ, ಒಂದೇ ಕ್ಷಣ. ಇನ್ನೊಂದು ಕ್ಷಣದಲ್ಲಿ ನೋಡಬೇಕು ಅಂದರೂ ಸಿಗ್ತಾ ಇರಲಿಲ್ಲ ಆ ಕೋಪ ಎನ್ನುವುದು. ನಮಗೆ ಹಾಗಲ್ಲ. ಒಂದು ಸರ್ತಿ ಒಳಗಡೆ ಏನಾದರೂ ಕೂಡ ರಕ್ತ ಉಕ್ಕಿತ್ತು, ಒಮ್ಮೆ ಕುದೀತು ಅಂದರೆ ಅದು ಕಡಿಮೆ ಆಗೋದಕ್ಕೆ ಅಷ್ಟೇ ಇರ್ತದೆ. ನರಸಿಂಹದೇವರಾದರೂ ಕಡಿಮೆ ಆದರೆ ಹೊರತು ನಾವು ಆಗೋದಿಲ್ಲ, ಹಂಗಾಗ್ತದೆ. ಅದರಿಂದ ಇದೆಲ್ಲ ಕೋಪ ಎನ್ನುವುದು ಹೀಗಿರು. ಇನ್ನು ಕೆಲವರು ಇರ್ತಾರೆ ದಿನಾಂತಂತೂ ಮಧ್ಯಮಾಹ ಅಂತ. ಕೆಲವರು ಕೋಪ ಹೇಗಿರುತ್ತೆ ಅಂದರೆ ಒಂದು ದಿನದ ತನಕ ಇರ್ತದಂತೆ. ಒಂದು ದಿನದ ತನಕ ಯಾರಾದ್ರೂ ಏನಾದ್ರು ಅಂದ್ಬಿಟ್ರೆ ಒಂದು ದಿನದ ತನಕ ಅವ್ರನ್ನ ಮಾತಾಡಿಸೋದಿಲ್ಲ, ಮತ್ತು ಮರುದಿವ್ಸ ಬರ್ತಾರೆ ಬೇಕಾದ್ರೆ. ಇನ್ನು ಕೆಲವರು ಇರ್ತಾರೆ ಅಧಮರು ಅಂತ ಇರ್ತಾರಲ್ಲ, ಅವ್ರ ಕೋಪ ಹೇಗೆ ಅಂದರೆ ಅವರದ್ದು ಸಂವತ್ಸರ ಅಂತಂತೂ ಅಧಮಾಹ. ಒಂದು ವರ್ಷದ ತನಕ ಕೋಪ ಇಟ್ಕೊಳ್ತಾರಂತ, ಬಿಡುವುದಿಲ್ಲ, ಸಿಟ್ಟಿಟ್ಕೊಳ್ತಾರೆ. ಇನ್ನೂ ಕೆಲವರು ಇರ್ತಾರೆ ಅಧಮಾಧಮರು ಅಂತ ಇರ್ತಾರೆ. ಅವರೆಲ್ಲ ಹೇಗಿರ್ತಾರೆ ಅಂತಂದರೆ ಅವರ ಕೋಪ ಎನ್ನುವುದು ಮರಣ ಅಂತಂತೂ ಅಧಮಾಧಮಾಹ ಅಂತ, ಸಾಯೋ ತನಕ ಬಿಡುವುದಿಲ್ಲ, ಅಷ್ಟು ಕೋಪ ಮಾಡುತ್ತಿರ್ತಾರೆ. ಆದರೆ ನಿಮ್ಮ ಕೋಪ ಹಾಗಿರಬಾರದು. ಕೋಪವೇ ಧೂಪ, ಧೂಪದಂತೆ ಇರ ಕೋಪವೇ ಧೂಪ. ಹೀಗೆ ಕೋಪ ಎನ್ನುವಂಥದ್ದು ಧೂಪದಂತೆ ಇರಬೇಕು ಅಂತ ಈ ರೀತಿಯಲ್ಲಿ ನಿಮ್ಮ ಧೂಪ ಸಮರ್ಪಣೆ ಎನ್ನುವಂಥದ್ದಾಗಲಿ. ವಾದರಾಜ ಸ್ವಾಮಿಗಳಿಗೂ ಕೆಲವೊಮ್ಮೆ ಕೋಪ ಬರ್ತಿತ್ತಂತೆ. ಆದರೆ ಕೋಪ ಬಂದರೆ ಯಾವ ವಿಷಯದಲ್ಲಿ ಅಂತಂದರೆ ಅವರದ್ದೆಲ್ಲ ಕೋಪ ಧೂಪದಂತೆ ಇರ್ತಿತ್ತು. ಆದರೆ ಏನಾದರೂ ಒಳ್ಳೆಯ ವಿಷಯಕ್ಕೆ ಏನಾದರೂ ಕೋಪ ಬಂದರೆ ಅದಕ್ಕೂ ಕೂಡ ಸಿಟ್ಟು ಮಾಡಿಕೊಂಡು ಅವ್ರ ಮೇಲೆ ಒದ್ದಾಡ್ತಿರಲಿಲ್ಲ, ಅದನ್ನು ದೇವರಲ್ಲೇ ಕೇಳ್ತಿದ್ರಂತೆ. ಕೋಪ ಬಂದರೆ ಮಾಡಬೇಕಾದ ಕೆಲಸ ಏನಂದರೆ ದೇವ್ರ ಮುಂದೆ ಹೋಗಿ ಕೂತ್ಕೊಳ್ಬೇಕು, ಅವ್ರಿಗೆ ಒಳ್ಳೆ ಬುದ್ಧಿ ಕೊಡು ಅಂತ. ಹಾಗೆ ಕೇಳ್ಕೋಬೇಕಷ್ಟೇ, ಅವ್ರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು ಅಂತ. ಅದಕ್ಕೋಸ್ಕರ ವಾದರಾಜರಿಗೆ ಆ ಕಾಲದಲ್ಲಿ ವಾದರಾಜರು ಪರ್ಯಾಯಕ್ಕೆ ಕೂತಿದ್ರಂತೆ. ಪರ್ಯಾಯಕ್ಕೆ ಕೃಷ್ಣನ ಪೂಜೆಗೆ ಅಂತ ಕೂತಾಗ ಅವರು, ನೀವು ನೋಡಿರ್ಬೋದು, ಕೃಷ್ಣನ ಒಳಗೆ ಗರ್ಭಗುಡಿ ಒಳಗೆ ಪ್ರವೇಶ ಮಾಡಬೇಕಾದ್ರೆ ಒಂದು ಬಲಭಾಗದಲ್ಲಿ ಒಂದು ಮಧ್ವಾಚಾರ್ಯರು ಪ್ರತಿಷ್ಠೆ ಮಾಡಿದ್ದಾರೆ, ವಾದರಾಜರು ಮಾಡಿರುವಂಥ. ಅದು ಒಳಗೆ ಯಾಕೆ ಮಧ್ವಾಚಾರ್ಯನಲ್ಲಿ ಪ್ರತಿಷ್ಠೆ ಮಾಡಬೇಕು? ಯಾಕೆ ಅಂದರೆ ಅಲ್ಲೇ ಇದ್ದರು ಮಧ್ವಾಚಾರ್ಯ, ಅದೃಶ್ಯ ರೂಪೆ ಪೀಠಸ್ತಿ ಅಂತ ಅಲ್ಲಿ ಅನಂತೇಶ್ವರ ದೇವರಲ್ಲೇ ಅಲ್ಲಿ ಆ ಸನ್ನಿಧಾನದಲ್ಲೇ ಇದ್ದಾರೆ, ಮತ್ತು ಬೇಕಾಗಿಲ್ಲ. ಆದರೂ ಯಾಕೆ ಅಂದರೆ ವಾದಿರಾಜರು ಪ್ರತಿನಿತ್ಯ ಪರ್ಯಾಯ ಸ್ವಾಮಿಗಳ ಕರ್ತವ್ಯ ಏನು ಅಂದರೆ ಕೃಷ್ಣನ ಪೂಜೆ ಮುಗಿದ ಮೇಲೆ ಅನಂತೇಶ್ವರ ದೇವರ ಗುಡಿಗೆ ಹೋಗಿ ಅಲ್ಲಿರುವಂಥ ಮಧ್ವಾಚಾರ್ಯರಿಗೆ ತೀರ್ಥ ಕೊಟ್ಟು ಬರಬೇಕಲ್ಲಿ, ಅಲ್ಲೊಂದು ಮಂಗಳಾರತಿ ಮಾಡಿ ತೀರ್ಥ ಕೊಟ್ಟು ಬರಬೇಕಲ್ಲಿ. ಅದಕ್ಕೆ ಹೋಗ್ತಾ ಇದ್ದರು. ಆಗಿನ ಕಾಲದ ಕೆಲವರೆಲ್ಲ ವೈಷ್ಣವ ವಿರೋಧಿಗಳೆಲ್ಲರೂ ಕೂಡ ಏನು ಮಾಡ್ತಿದ್ರಂತೆ, ಸ್ವಾಮಿಗಳು ಈ ಕಡೆ ಕೃಷ್ಣ ಮಠದಿಂದ ಅನಂತೇಶ್ವರ ದೇವರ ಗುಡಿಗೆ ಹೋಗುವ ಮಧ್ಯದಲ್ಲಿ ಅನ್ನದ ಮುಸರೆಗಳನ್ನೆಲ್ಲ ಹಾಕಿಬಿಡ್ತಿದ್ರಂತೆ, ಇವ್ರು ಹೋಗಬಾರದು ಅಂತ. ಅಷ್ಟು ಕಾಟ ಕೊಡ್ತಿದ್ರಂತ ಅವಾಗ. ಅದಕ್ಕೆ ವಾದಿರಾಜರಿಗೆ ಸಿಟ್ಟು ಬಂತು. ಆದರೆ ಅವರನ್ನು ಹೊಡಿಲಿಕ್ಕೆ ಬಡಿಲಿಕ್ಕೆ ಹೋಗಲಿಲ್ಲ. ಅವ್ರಿಗೆ ಶಕ್ತಿ ಇತ್ತು, ಭಾವಿ ಸಮೀರರು, ಅಂಥ ಕೆಲಸ ಮಾಡಲಿಲ್ಲ ಅವರು. ಆದರೂ ಏನು ಮಾಡಿದರು ಅಂತಂದರೆ ಕೃಷ್ಣನ ಎದುರಲ್ಲಿ ನಿಂತುಕೊಂಡು ತಾಳ ತಟ್ಟಿದ್ರಂತ. ಸಾಯಂಕಾಲದ ಹೊತ್ತಿನಲ್ಲಿ ಕೃಷ್ಣ ಗೊತ್ತಾಗ್ತಾ ಇಲ್ಲ ನನಗೇನು ಮಾಡಬೇಕು ಅಂತ. ಅವರೆಲ್ಲರೂ ಕೂಡ ಕಲಿಯುಗದ ಕಳ್ಳರವರೆಲ್ಲರೂ ಕೂಡ ನಿನ್ನ ಪೂಜೆಗೆ ಕಲ್ಲು ಹಾಕ್ತಿದ್ದಾರೋ ಕೃಷ್ಣ, ಏನಾದರೂ ಮಾಡಿ ಅವರನ್ನು ಶಮನ ಆಗುವಂತೆ ಮಾಡು ಅಂತ. ಕೊಲ್ಲು ಬೇಗ ಕಳ್ಳರ ಶ್ರೀ ನಲ್ಲ ಮಧ್ವ ವಲ್ಲಭ,
ಕೊಲ್ಲದಿದ್ದರೆ ನಿಲ್ಲರವರು ಕಲಿಯುಗದ ಕಳ್ಳರು. ಇವರನ್ನೆಲ್ಲ ಕಲಿಯುಗದ ಕಳ್ಳರು ಅಂತ ತಿಳ್ಕೊ, ಇವರನ್ನು ಕೊಲ್ಲು. ಕೊಲ್ಲು ಅಂತಂದರೆ ಅವರ ಈ ದುರ್ಬುದ್ಧಿಯನ್ನು ಕೊಲ್ಲು ಅನ್ನುವ ಆ ಅರ್ಥದಲ್ಲಿ ವಾದಿರಾಜರು ಪ್ರಾರ್ಥನೆ, ಅಂದರೆ ಕೋಪ ಎನ್ನುವುದು ಹೇಗಿರಬೇಕು ಅನ್ನೋದಕ್ಕೆ ತೋರಿಸಿಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಇನ್ನೊಬ್ಬರ ಮೇಲೆ ಹೊಡೆದಾಟಕ್ಕೋಸ್ಕರ ಹೋಗಬಾರದು ಅಂತ. ಇನ್ನು ಭಕ್ತಿಭೂಷಣ ಏನು ನಾವು ಅಲಂಕಾರ ಮಾಡಿಕೊಡ್ತೀವಿ, ನಮ್ಮ ಅಲಂಕಾರವೇನೇ ಭಗವಂತನಿಗೆ ಭೂಷಣ, ಅದೇ ಅಲಂಕಾರ. ನಾವು ಬೇರೆ ಏನಿಲ್ಲ, ನಾವು ಒಳಗಡೆಯಿಂದ ಗಟ್ಟಿಯಾಗಿ ದೇವರನ್ನು ಭಗವಂತ ನೀನು ಇದ್ದೀಯಾ ಅನ್ನುವಂಥ ನಂಬಿಕೆ ಬಂದರೆ ಸಾಕು, ಭಕ್ತಿ ಬಂದರೆ ಸಾಕು, ಅದೇ ಅವನಿಗೆ ಮಾಡಿದ ಅಲಂಕಾರ ಅಂತ ಆಗುತ್ತಂತೆ. ಪರಮಾತ್ಮನಿಗೆ ಮಾಡಿದ ಅಲಂಕಾರ ಇದು ಅಂತ. ಇನ್ನು ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ಅಂತ. ನಮ್ಮ ಬುದ್ಧಿ ಎನ್ನುವಂಥದ್ದು ಯಾವಾಗಲೂ ಕೂಡ ಕೂಪಮಂಡೂಕದಂತೆ ಇರಬಾರದು, ವ್ಯಾಪಕವಾದ ಚಿಂತನೆ ಇರಬೇಕು. ಬರೀ ಭಗವಂತ ಇಲ್ಲಿದ್ದಾನೆ ಅಂತ ಅನ್ಕೋಬೇಡ್ರಿ, ಪ್ರಹ್ಲಾದರಾಜರು ಹೇಳಿದಂತೆ ಸರ್ವತ್ರ ಅಂತ ತಿಳಿಬೇಕು. ಹೀಗೆ ವ್ಯಾಪಿಸಿದ ಸದ್ಬುದ್ಧಿ ಛತ್ರವು ಅಂತ ಹೇಳ್ತಾರೆ. ಇಂತಹ ಛತ್ರ ಎನ್ನುವಂಥದ್ದಿರಬೇಕು. ದೀಪವೇ ಸುಜ್ಞಾನ ಅಂತ ಹೇಳಿದರು. ದೀಪವೇ ನಮ್ಮ ಒಳ್ಳೆ ತಿಳುವಳಿಕೆ ಇದೆಯಲ್ವ, ಅದೇ ಸುಜ್ಞಾನ. ಆ ದೀಪ ಅಂತಂದರೆ ಮುಂದೆ ಹಚ್ಚಿರುವಂಥ ಅದು ನಂದಾದೀಪ ಅಂತ ಹೇಳ್ತೀವಿ. ಅದಕ್ಕೆ ನಂದಾದೀಪ ಅಂದರೆ ಅವನ ಜ್ಞಾನ. ನಂದಾದೀಪ ಯಾವಾಗಲೂ ಉರಿತಿರಬೇಕು. ಹಾಗೆ ನಮ್ಮ ಜ್ಞಾನವೂ ಕೂಡ ಯಾವಾಗಲೂ ಅವನ ಪಾದಚಿಂತನೆಯೇ ಮಾಡ್ತಿರಬೇಕಂತೆ. ಹೀಗೆ ಯಾವಾಗಲೂ ಅದನ್ನು ನಂದಾದೀಪ ಅಂತ ಕರೀತಾರೆ, ನಮ್ಮ ಜ್ಞಾನ ಅಂತ. ಇನ್ನು ಆರಾರ್ತಿಗಳೇ ಗುಣಕಥನ. ಗುಣಕಥನ ಇದೆಯಲ್ಲ, ಅದೇ ಮಂಗಳಾರತಿ ಅಂತ ಚಿಂತನೆ ಮಾಡಬೇಕು. ಕೊನೆಗೆ ಒಂದು ಮಂಗಳಾರತಿ ಮಾಡಬೇಕಲ್ಲ, ಆರಾರ್ತಿಗಳೇ ಗುಣಕಥನ. ಗುಣಕಥನ ಅಂದರೆ ದೇವರ ಕಥೆಗಳನ್ನೆಲ್ಲವನ್ನು ಕೂಡ ಒಂದೊಂದು ರೀತಿಯಲ್ಲಿ ಹೊಸ ಹೊಸದಾಗಿ ಹೇಳೋದಿದೆಯಲ್ವ, ಅದನ್ನೇ ಭಗವಂತನಿಗೆ ಮಾಡುವಂಥ ಗುಣಕಥನೆ ಇದೆಯಲ್ಲ, ಅದು ಭಗವಂತನಿಗೆ ಮಂಗಳಾರತಿ ಅಂತ ಅನುಸಂಧಾನ ಮಾಡಿರಿ ಅಂತ ಹೇಳುತ್ತಾರೆ. ಹೀಗೆ ಒಂದೊಂದು ಅನುಸಂಧಾನಗಳನ್ನು ಮಾಡಬೇಕು. ಇದನ್ನು ಹೀಗೆ ನಾನು ಬದುಕ್ತೇನೆ ಅಂತ ಗೋಪಾಲದಾಸರಿಗೆ ಮಾತು ಕೊಟ್ಟಂತಹ ಇವರು ಜಗನ್ನಾಥದಾಸರು ಬದುಕಿದ್ದೇ ಹಾಗೆ ಅಂತ, ಅವರ ಕೊನೆಯ ಕಾಲದ ತನಕಲೂ ಕೂಡ. ಅದಕ್ಕೆ ಅವರು ಹೇಳುತ್ತಾರೆ, ಯಾಕೆಂದರೆ ಈ ಜನ್ಮ ಬಂದದ್ದು, ಅವರು ಗೋಪಾಲದಾಸರು ಹೇಳ್ಕೊಂಡಿದ್ರು ಮೊದಲು, ಈ ಜನ್ಮ ಬಂದದ್ದು ಬಹಳ ಕಷ್ಟದಿಂದ. ಯಾಕೆ ಅಂದರೆ ತತ್ರಾಪಿ ಜನ್ಮ ಶತಕೋಟಿಷು ಮಾನುಷತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ. ಎಷ್ಟು ಕಷ್ಟದ ಜನ್ಮ ಇದು, ಅಷ್ಟು ಸುಲಭವಾಗಿ ಬರುವಂಥ ಜನ್ಮ ಅಲ್ಲ ಇದು. ಆ ಜನ್ಮ ಸಿಕ್ಕಿದೆ, ಸಾರ್ಥಕ ಆಗಬೇಕು ಅಂತ ಎಷ್ಟೋ ಜನ್ಮದ ಪುಣ್ಯದಿಂದ ಇದು ಬಂದಿದೆ ನನಗೆ. ಈ ಜನ್ಮ ಎನ್ನುವುದು ವ್ಯರ್ಥ ಆಗಬಾರದು, ಆಯುಷ್ಯ ಹೋಗಬಾರದು ಅಂತ ಗೋಪಾಲದಾಸರೇ ಹೇಳ್ತಾರೆ ಒಂದು ಕಡೆ. ಏಸು ಜನುಮದ ಸುಕೃತದ ಫಲವು ತಾನು ಜನಿಸಲಾಗಿ, ಭೂಸುರ ದೇಹದ ಜನುಮವು ಎನಗೆ ಸಂಭವಿಸಿದೆ ಹಾಗೆ, ಮೋದ ತೀರ್ಥ ಮತ ಚಿಹ್ನಿತನಾಗದೆ ದೋಷಕ್ಕೆ ಒಳಗಾಗಿ, ಲೇಷ ಸಾಧನವ ಮಾಡದೆ ದುಸ್ಸಹವಾಸದಿಂದಲೇ ದಿನ ದಿನ ಕಳೆವೆ, ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. ಇದು ಏಸು ಜನ್ಮದ ಸುಕೃತದ ಪರು. ಎಷ್ಟೋ ಜನ್ಮದಲ್ಲಿ ಪುಣ್ಯ ಮಾಡಿದರೆ ಮಾಧ್ವ ಜನ್ಮ ಎನ್ನುವುದು ಬರ್ತದಂತೆ. ಮಧ್ವಾಚಾರ್ಯ ಶಾಸ್ತ್ರ ಓದಬೇಕು, ಅದನ್ನು ಕೇಳಬೇಕು ಅಂದರೂ ಕೂಡ ಎಷ್ಟೋ ಜನ್ಮದ ಪುಣ್ಯ ಬೇಕು. ಆ ಪುಣ್ಯ ಇಲ್ಲದೇನೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ವಾಯುಸ್ತುತಿಯಲ್ಲಿ ಹೇಳ್ತಾರಲ್ಲ, ಪ್ರಾಚೀನಾಚೀರ್ಣ ಪುಣ್ಯೋಚ್ಚಯ ಚತುರತರಾಚಾರ ತಶ್ಚಾರು ಚಿತ್ತಂ. ಅದು ಎಷ್ಟೋ ಪ್ರಾಚೀನ ಆಚೀರ್ಣ ಪುಣ್ಯ, ಎಷ್ಟೋ ಜನ್ಮಾಂತರಗಳಲ್ಲಿ ಪುಣ್ಯ ಮಾಡಿದರೆ ಈ ಜನ್ಮದಲ್ಲಿ ನಮಗೆ ಮಾಧ್ವರಾಗಿ ಹುಟ್ಟುವ ಯೋಗ ಬರುತ್ತದಂತೆ. ಮಾಧ್ವನಾಗಿ ಹುಟ್ಟಿದರೂ ಕೂಡ ಮಾಧ್ವನಾಗಿ ಬದುಕೋದಿಲ್ಲಲ್ಲ. ನೀವು ಒಂದು ತಿಳ್ಕೊಳ್ರಿ, ಒಂದು ಮಾತು ಹೇಳಿದ್ದಾರೆ, ದಾಸರೇ ಹೇಳಿದ್ದಾರೆ, ಒಂದು ಕ್ಷಣವಾದರೂ ಕೂಡ ಹಾಗೆ ಬದುಕಿ ನೋಡ್ರಿ, ಎಷ್ಟು ಆನಂದವಾಗಿರುತ್ತೆ ಗೊತ್ತಾ ಜೀವನ ಎನ್ನುವುದು. ಒಂದು ಕ್ಷಣವಾದರೂ ಕೂಡ ಇದು ಎಂಥದ್ದು ಅಂದರೆ, ಈ ದೇಹ ಎನ್ನುವಂಥದ್ದು ಇದು ಗಾಳಿಗೆ ಉರಿತಾ ಇರುವ ದೀಪದಂತೆ, ಯಾವಾಗ ಆರಿ ಹೋಗುತ್ತೋ ಗೊತ್ತಿಲ್ಲ. ಅದಕ್ಕೆ ಸ್ವಲ್ಪ ದಿವಸ ಆದರೂ ಕೂಡ ಮಾಧ್ವರಾಗಿ ಬದುಕಿ, ಆಚಾರ್ಯರ ಶಾಸ್ತ್ರಾಧ್ಯಯನವನ್ನು ಮಾಡಿಕೊಂಡು ಬದುಕಿ, ಅದನ್ನೇ ಹೇಳಿರುವಂಥದ್ದು. ಅದು ಎಂಥದ್ದು, ಸ್ವಲ್ಪ ಕಾಲಾದರೂ ಮಧ್ವಮತವ ಪೊಂದು ಭವವೇ ನಿರ್ಲೇಪ. ಒಂದು ಕ್ಷಣವಾದರೂ ಕೂಡ ಮಧ್ವಮತವನ್ನು ಹೊಂದಿದ್ರಿ ಅಂದರೆ ಭವವೆಲ್ಲ ನಿರ್ಲೇಪವಾಗಿ ಹೋಗುತ್ತೆ, ಅಂಥದ್ದು. ಅದರಿಂದ ಆ ರೀತಿ ಬದುಕು. ಮೋದ ತೀರ್ಥ ಮತ ಚಿಹ್ನಿತನಾಗದೆ,
ಮೋದ ತೀರ್ಥರು, ಮೋದ ಅಂದರೆ ಆನಂದ, ಆನಂದ ತೀರ್ಥರು, ಆನಂದ ತೀರ್ಥರ ಮತದ ಚಿಹ್ನೆಗಳು ಅಂತೇನಿದ್ದಾವೆ. ಯಾವ ಚಿಹ್ನೆಗಳು? ಊರ್ಧ್ವಪುಂಡ್ರವನ್ನು, ದ್ವಾದಶ ನಾಮಗಳನ್ನು ಧಾರಣೆ ಮಾಡೋದು, ಶಂಖ ಚಕ್ರ ಎಲ್ಲವನ್ನು ಧಾರಣೆ ಮಾಡೋದು ವೈಷ್ಣವ ಚಿಹ್ನೆ ಅಂತ ಕರೀತಾರೆ. ಬರೀ ವೈಷ್ಣವಲ್ಲ, ವೀರ ವೈಷ್ಣವ ಚಿಹ್ನೆ ಅಂತ ಕರೀತಾರೆ. ಅಂಥ ಚಿಹ್ನೆಗಳು ಇವೆಲ್ಲವೂ ಕೂಡ ಇದನ್ನು ಧಾರಣೆ ಮಾಡಬೇಕು ಅಂತ ಹೇಳುತ್ತಾರೆ. ಯಾರು ಇದನ್ನು ಧಾರಣೆ ಮಾಡ್ತಾರೆ, ನಮಗೆ ಬದುಕಲಿಕ್ಕಾಗ್ತಿಲ್ಲ, ವಯಸ್ಸಾಗಿದೆ, ಇನ್ನೇನೋ ಆಗಿದೆ ಅಂತ ದುಃಖ ಪಡಬೇಡ್ರಿ. ಈ ಚಿಹ್ನೆ ಧಾರಣೆ ಮಾಡಿದರೆ ಸಾಕಂತ ನಿಮ್ಮ ಹತ್ತಿರಕ್ಕೆ ಯಾವ ರೋಗ ರುಜಿನಗಳು ಬರುವುದಿಲ್ಲ. ಅಷ್ಟೇ ಅಲ್ಲ, ನಿಮ್ಮ ಹತ್ತಿರಕ್ಕೆ ಯಮದೂತರು ಬರುವುದಿಲ್ಲ ಅಂತ ಹೇಳ್ತಾರೆ. ಯಾರೂ ಬರುವುದಿಲ್ಲ. ಕಮಲನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ ಯಮನ ಭಟರು ನೋಡಿ ಅಂಜಿ ಅಡಗಿ ಹೋಗುವರೋ. ಯಾರೂ ನಿಮ್ಮ ಹತ್ತಿರಕ್ಕೆ ಬರೋದಿಲ್ಲ. ಅಂತಹ ಅದ್ಭುತವಾಗಿರುವಂತಹ ಒಳ್ಳೊಳ್ಳೆ ರೀತಿಯಾದಂಥ, ಅಂದರೆ ಇವೆಲ್ಲ ಚಿಹ್ನೆಗಳನ್ನು ಧಾರಣೆ ಮಾಡೋದು ಇದೆಲ್ಲವೂ ನಮಗೆ ಪರಲೋಕಕ್ಕೆ ಸಾಧನ ಅಂತ ಹೇಳಿದ್ದಾರೆ. ನೀವು ಇಲ್ಲಿ ತನಕಲೂ ಕೂಡ ಕೇಳಿದ್ದೆಲ್ಲವೂ ಕೂಡ ವ್ಯರ್ಥ ಅಂತ ತಿಳ್ಕೊಬೇಡ್ರಿ. ಯಾಕೆಂದರೆ ಇಲ್ಲಿ ತನಕ ನೀವೇನು ಶ್ರವಣ ಮಾಡಿದ್ದೀರೋ ನ ದೇವತೋಷಣಂ ವೃತ ಅಂತ ಹೇಳ್ತಾರೆ ಮಧ್ವಾಚಾರ್ಯ. ಒಂದು ಕ್ಷಣವಾದರೂ ಕೂಡ ದೇವರಿಗೋಸ್ಕರ ನಿಮ್ಮ ಸಮಯವನ್ನು ಮೀಸಲಿಟ್ಟಿದ್ದೀರಿ ಅಂದರೆ ಅದು ವ್ಯರ್ಥ ಆಗಲ್ಲ, ನಿಮ್ಮ ಜೊತೆಗೆ ಬಂತು ಅಂತ ಅರ್ಥ. ಅಂಥದ್ದು ಆ ಕೆಲಸವನ್ನು ಮಾಡಿದ್ದೀರಿ. ಇವತ್ತು ನೀವು ದೇವರ ಕಥೆ ಕೇಳಿದ್ದೀರಿ ಅಂದರೆ ಒಂದಲ್ಲ ಒಂದು ದಿವಸ ನಿಮಗೇನಾಗುತ್ತೆ ಅಂದರೆ ಸಂಸಾರ ಬೇಡ ಅನಿಸುತ್ತೆ, ಒಂದಲ್ಲ ಒಂದು ದಿವಸ ಭಗವಂತನ ದರ್ಶನ ಆಗುತ್ತೆ, ಒಂದಲ್ಲ ಒಂದು ದಿವಸ ನೀವು ಮೋಕ್ಷಕ್ಕೆ ಹೋಗ್ತೀರಿ. ಮೋಕ್ಷ ಎನ್ನುವುದು ಕಟ್ಟಿಟ್ಟ ಬುತ್ತಿ. ಯಾಕೆಂದರೆ ಯಾರು ಮಧ್ವಾಚಾರ್ಯ ಶಾಸ್ತ್ರವನ್ನು ಒಂದು ಕ್ಷಣವಾದರೂ ಕೇಳಿರ್ತಾರೆ, ಒಂದಲ್ಲ ಒಂದು ದಿವಸ ಅವನು ಉದ್ಧಾರ ಆಗ್ತಾನಂತೆ. ಒಂದಲ್ಲ ಒಂದು ದಿವಸ ಅವನ ವಾರ್ತೆ ಕೇಳಿದವರು ಒಲ್ಲರು ಸಂಸಾರವನ್ನು, ಅವನ ಮೂರ್ತಿ ನೋಡಿದವರು ಮನೆಯ ಧನವ ಬಿಡುವರು. ಅವನ ಪುರಕ್ಕೆ ಹೋದ ಜನರು ಒಮ್ಮೆಗನ್ನ ಹಿಂದಿರುಗರು. ಅವನು ತಾನೇ ತನಯನ ತನ್ನ ಅವಯವದಿಂದ ಪಡೆದವಗೆ ಒಲಿದೆಯಾತ ಕಮ್ಮಾಲ ಕುಮಿ ವಾಸುದೇವಗೆ, ನಮ್ಮ ವಾಸುದೇವಗೆ. ಹೀಗೆ ಅವನ ಪುರಕ್ಕೆ ಹೋದರೆ ಮತ್ತೆ ವಾಪಸ್ ಬರುವುದಿಲ್ಲ. ಅಂತಹ ಪಟ್ಟಣವನ್ನು, ಮೋಕ್ಷವನ್ನು ಕೊಡ್ತಾನೆ ಭಗವಂತ. ಅಂತಹ ಗೋಪಾಲದಾಸರು ಹೇಳಿರುವ ಒಂದೊಂದು ಕಥೆಗಳು ಕೂಡ ಹೋಗ್ತಾ ಹೋದರೆ ಆಳವಾಗಿ ಹೋಗುವಷ್ಟಿದ್ದಾವೆಲ್ಲವೂ ಕೂಡ. ಅಂಥದ್ದನ್ನು ಯಥಾಮತಿಯಾಗಿ ಕೆಲವು ಹೊತ್ತು ನಾನೊಂದು 5 ನಿಮಿಷ ಹೆಚ್ಚೇ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಕ್ಷಮೆಯನ್ನು ಕೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹರಿವಾಯು ಗುರುಗಳ ಅನುಗ್ರಹ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಏನಾದರೂ ಒಳ್ಳೆಯ ವಿಷಯವನ್ನು ಹೇಳಿದರೆ ಅದೆಲ್ಲವೂ ಕೂಡ ನಮ್ಮ ಗುರುಗಳಾದಂಥ ಪರಮ ಪೂಜ್ಯ ಪೇಜಾವರ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅನುಗ್ರಹ, ಅವರ ಕಾರುಣ್ಯ. ತಪ್ಪಿದ್ದಲ್ಲಿ ಅದು ನನ್ನದ್ದು ಅಂತ ಹೇಳುತ್ತಾ 2 ಮಾತನ್ನು ಕೃಷ್ಣ ಅರ್ಪಣ.